Just a day after former Union Minister and BJP leader Anand Kumar Hegde stirred the pot with his claims of a curse on the Gandhi family, firebrand BJP leader Yatnal jumped on the bandwagon, echoing the controversial narrative that the Gandhi clan is marked for destruction due to their failure to ban cow slaughter. Tough as it is to digest it, let's hear what Yatnal had to say. ನೋಡ್ರಿ ಏನು ಹೇಳಿದ್ರು ಶ್ರೀಮತಿ ಇಂದಿರಾ ಗಾಂಧಿ ಅವರು ಆಕಳಕರ ಛತ್ರ ಇತ್ತು ಕಾಂಗ್ರೆಸ್ನಿಂದ. ಅವಾಗ ಏನು ಹೇಳಿದರು, ಜೈನ ಮುನಿಗಳಿಗೆ ನನ್ನ ಸರ್ಕಾರ ಬತ್ತು ನನಗೆ ಆಶೀರ್ವಾದ ಮಾಡಿದ್ರಂದರೆ ಆ ಜೈನ ಮುನಿಗಳೇ ಇವರಿಗೆ ಹಸ್ತದ ಚಿತ್ರ ಕೊಟ್ಟರು. ಅವರಿಗೆಲ್ಲ ಏನು ಆಶ್ವಾಸನೆ ಕೊಟ್ಟಿದ್ರು, ನಾನು ಸರ್ಕಾರ ಬತ್ತಂದ್ರೆ ನಾನು ಗೋ ಹತ್ಯೆ ನಿಷೇಧ ಮಾಡ್ತೀನಿ ಭಾರತದಾಗ. ಇವರು ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿಗಳಾದ ಮೇಲೆ ಅವರು ಅದನ್ನು ಮಾಡಲಿಲ್ಲ, ಗೋ ಹತ್ಯೆ ನಿಷೇಧ ಮಾಡಲಿಲ್ಲ. ಅವಾಗ ಅವರು ನಮ್ಮ ಏನು ಇದರಲ್ಲಿ ದಿಲ್ಲಿಯಲ್ಲಿ ರಾಮ ಏನೋ ಒಂದು ದೊಡ್ಡ ಬಯಲಿದೆ, ಅಲ್ಲಿ ಇವರು ಉಪವಾಸ ಕೂತಾಗ ಇವ್ರ ಮೇಲೆ ಗೋಳಿಬಾರ ಆಯಿತು. ಆ ಸಂತರು ಉಪವಾಸದಿಂದಲೇ ಅವ್ರ ದೇಹ ತ್ಯಾಗ ಮಾಡಿದ್ರು. ಅವಾಗ ಒಂದು ಶಾಪ್ ಕೊಟ್ಟರು, ಯಾವ ರೀತಿ ನನಗೆ ರಸ್ತೆಯಲ್ಲಿ ಹೊಡೆದ್ರು ಅದೇ ರೀತಿ ನಿಮ್ಮ ಕುಟುಂಬದಲ್ಲಿರೋರಿಗೆ ಎಲ್ಲರಿಗೂ ಇದೇ ಶಾಪ್ ಇದೆ ಅಂತೇಳಿ ಅದು ಇದೆ. ಅದಕ್ಕೇ ರಾಜೀವ್ ಗಾಂಧಿ ಇತಿಹಾಸನೂ ಹಾಗೆ ಇದೆ, ಇಂದಿರಾ ಗಾಂಧಿದು ಹಾಗೆ ಇದೆ. ಆ ಕುಟುಂಬದಲ್ಲಿ ಇವತ್ತು ರಾಹುಲ್ ಗಾಂಧಿ ಪರಿಸ್ಥಿತಿ ಏನಿದೆ, ಅದು ಏನು ಲಗ್ನ ಇಲ್ಲ, ಇದು ಇಲ್ಲ, ಅದು ಎಲ್ಲಿರ್ತದೋ ಏನು, ಯಾವಾಗ ಯಾವ ದೇಶ ಬಿಟ್ಟು ಹೋಗ್ತದೋ ಗೊತ್ತಿಲ್ಲ. ಅದು ಶಾಪ ಕ್ರಮೇಣವಾಗಿ ಒಂದು ಕುಟುಂಬವನ್ನು ನಾಶ ಮಾಡ್ಕೊತ ಬರ್ತದೆ. ಹಾಗೆ ಭಾರತದಲ್ಲಿ ನಕಲಿ ಗಾಂಧಿ ಕುಟುಂಬ ನಾಶ ಆಗೋದು ನಿಶ್ಚಿತ, ಕಾಂಗ್ರೆಸ್ ನಾಶ ಆಗೋದು ನಿಶ್ಚಿತ. And only yesterday Hegde said this. ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಆಗಿದ್ರು, ಅವತ್ತಿನ ದಿನ ಗೋಹತ್ಯೆ ನಿಷೇಧದ ಬಗ್ಗೆ ತುಂಬಾ ದೊಡ್ಡ ಆಂದೋಲನ ನಡೀತು. ಆ ಆಂದೋಲನದಲ್ಲಿ ಸಂತರು ಕೂಡ ಸತ್ರು, ಸಾವಿರಾರು ಸಂತರು ಭಾಗವಹಿಸಿದ್ರು, ಸಾವಿರಾರು ಸಂಖ್ಯೆಯಲ್ಲಿ ಗೋವುಗಳು ಕೂಡ ಭಾಗವಹಿಸಿದ್ವು. ಗೋಲಿಬಾರ್ ಆಯಿತು, 10 ಮಂದಿ ಸಂತರು ಸತ್ರು. ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಆಗಿದ್ದಾಗ ಇಂದಿರಾ ಗಾಂಧಿಯ ಸಮ್ಮುಖದಲ್ಲಿ ಇದು ನಡೀತು. 10 ಮಂದಿ ಸಂತರು ಸತ್ರು, 100 ಗೋವುಗಳನ್ನು ಗುಂಡಿಟ್ಟುಕೊಂಡ್ರು. ಅವತ್ತಿನ ದಿನ ಕರಪಾತ್ರಿ ಮಹಾರಾಜ್ ಅಂತ ಒಬ್ಬರು ಕಾಶಿಯಲ್ಲಿರ್ತಕ್ಕಂಥವ್ರು, ತುಂಬಾ ದೊಡ್ಡ ತಪಸ್ವಿಗಳು, ಅವರನ್ನ ನಡೆದಾಡುವ ದೇವರು ಅಂತ ಕರೀತಾರೆ. ಡೆಲ್ಲಿ ನಮ್ಮ ಮನೆಗೆ ಆಗಾಗ ಅವರ ಶಿಷ್ಯರು ಬರ್ತಾ ಇರ್ತಾರೆ, ನಮ್ಮ ಪುಣ್ಯ ಅದು. ಕರಪಾತ್ರಿ ಮಹಾರಾಜ್ ಅಂತ ಇದ್ರು. ಅವ್ರು ಹೇಳಿದ್ರು, ಬಹುತೇಕ ನಿಮ್ಗೆಲ್ಲ ಹಿಂದಿ ಅರ್ಥ ಆಗತ್ತೆ ಅಂತ ನಾನು ಭಾವಿಸಿದ್ದೀನಿ. ಅವ್ರು ಹೇಳಿದ್ರು, ಸಂತೋಂ ಕಾ ತೋ ಖೂನ್ ಬಹ ಗಯಾ ಹಮ್ ಮಾಫ್ ಕರ್ ದೇತೆ ಹೈ, संतों का तो खून बह गया हम माफ कर देते हैं, लेकिन जिन्होंने गोवध की है, गोहत्या की है, हम माफ नहीं कर सकते, भगवान भी माफ नहीं कर सकता. इंदिरा गांधी शाप कोट्ರು, तुम्हारा कुल गोपाष्टमी के दिन ही अंत होगा. ಏರ್ ಕ್ರಾಶ್ ನಲ್ಲಿ ಸಂಜಯ್ ಗಾಂಧಿ ಸತ್ತಿದ್ದು ಗೋಪಾಷ್ಟಮಿ, ಇಂದಿರಾ ಗಾಂಧಿಗೆ ಗುಂಡಿಟ್ಟು ಕೊಂದಿದ್ದು ಗೋಪಾಷ್ಟಮಿ, ರಾಹುಲ್ ಗಾಂಧಿ ಬಾಂಬ್ ಬ್ಲಾಸ್ಟ್ ಅಲ್ಲಿ ಸತ್ತಿದ್ದು ಗೋಪಾಷ್ಟಮಿ, ರಾಜೀವ್ ಗಾಂಧಿ ಹೊಡೆತ ಹೇಗಿರ್ಬೇಕು ಅಂತಂದ್ರೆ ಅವನಿಗೆ ಪುನರ್ಜನ್ಮನೂ ಸಿಗಬಾರ್ದು. ಈ ಜನ್ಮ ಅಂತೂ ಕಳೆದೋಗತ್ತೆ, ಮುಂದಿನ ಜನ್ಮದಲ್ಲಿಯೂ ಕೂಡ ಅವನು ಇವತ್ತೇ ಸಾಯ್ಬೇಕು. ಹೊಡೆತ ಹೇಗಿರ್ಬೇಕು. ಸೊ ಈ ನಿಟ್ಟಿನ ನಮ್ಮ ಹೊಡೆತ ವಿರೋಧಿಗಳಿಗಾಗಿ. ಕಾಂಗ್ರೆಸ್ ನಮ್ಮ ವಿರೋಧಿ ಅಲ್ಲ, ಕಾಂಗ್ರೆಸ್ಸಿಗೆ ನಮ್ಮನ್ನು ವಿರೋಧ ಮಾಡೋ ಕೆಪಾಸಿಟಿನೇ ಇಲ್ಲ. ನಮ್ಮ ವಿರೋಧಿಗಳು ನಮ್ಮ ತಲೆಯಲ್ಲಿ ಹುಚ್ಚು ಹುಳವನ್ನು ಬಿಡ್ತಾರಲ್ಲ, ಹಿಂದುತ್ವದ ವಿರೋಧಿ ಹುಳುಗಳು, ಸನಾತನದ ವಿರೋಧಿ ಹುಳುಗಳು, ಇದನ್ನೆಲ್ಲ ಮಾಡ್ತಾ ಇರ್ತಾರಲ್ಲ, ಅವರು ನಮ್ಮ ವಿರೋಧಿಗಳು. ಈ ಕಾಂಗ್ರೆಸ್ ನಮ್ಮ ವಿರೋಧ ಅಲ್ಲೇ ಅಲ್ಲ, ಅದು ರಾಜಕಾರಣಕ್ಕೋಸ್ಕರ ಅದು ಇದು ಒದರಾಡ್ತಾ ಇರ್ತಕ್ಕಂಥದ್ದು. ನಮ್ಮ ವಿರೋಧಿ ಸಿದ್ದರಾಮಯ್ಯ, ಕಾಂಗ್ರೆಸ್ ಅಲ್ಲ.